Hello friends, welcome back to my YouTube channel. So KS preliminary exam cancel ಆಯ್ತು and re-exam ಆಗೋದದ. ಸೊ ಹಂಗಾದ್ರೆ ಆ ರೀ-ಎಕ್ಸಾಮಿನೇಷನ್ಗೆ ಯಾವ ತರ ಪ್ರಿಪರೇಷನ್ ನ ಮಾಡ್ಕೋಬೇಕು, ಯಾವ ತರ ಓದಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡೋಣ. ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ನಿಮಗೆಲ್ಲ ಅಂತೂ ಈಗ ಗೊತ್ತಿದ್ದನ ಐತಿ ಯಾವ ತರ ಇತ್ತು KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ. ಒಂದು UPSC ಲೆವೆಲ್ ಒಳಗ ಟಫ್ ಇತ್ತು ಅಂಡ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಜಾಸ್ತಿ ಬಂದಿದ್ದು. ಒಂದು 80% ಗಿಂತ ಹೆಚ್ಚು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಬಂದಿದ್ದು. ಸೊ ಹಂಗಾದ್ರೆ ಈ ತರ ಕ್ವಶನ್ಸ್ ಬಂದಾಗ, ಈ ತರ ಡಿಫಿಕಲ್ಟಿ ಲೆವೆಲ್ ಬಂದಾಗ ಯಾವ ತರ ಪ್ರಿಪರೇಷನ್ ನ ಮಾಡಬೇಕು, ಯಾಕಂದ್ರೆ ಒಂದಷ್ಟು ಜನಕ್ಕೆ ಹೆಂಗ್ ಅನ್ಸತೈತೆ ಅಂದ್ರ ಸಿಲೆಬಸ್ ಒಳಗಿಂದ ಕ್ವಶನ್ಸ್ ಅನ್ನ ಬಂದಿಲ್ಲ, ಔಟ್ ಆಫ್ ದಿ ಸಿಲೆಬಸ್ ಬಂದವು. ಸೊ ಏನ್ ಓದುದು, ಕೋಚಿಂಗ್ ಸೇರಿದ್ವಿ ಅಂಡ್ ಒಂದಷ್ಟು ಟೆಸ್ಟ್ ಸೀರೀಸ್ ಅನ್ನು ಜಾಯಿನ್ ಆಗಿದ್ವಿ, ಬಟ್ ಅಲ್ಲಿ ಎಲ್ಲಿಂದನೂ ಕ್ವಶನ್ ಬಂದಿಲ್ಲ. ಹಂಗಾದ್ರೆ ಏನ್ ಓದುದು, ಯಾವ ತರ ಪ್ರಿಪರೇಷನ್ ಮಾಡೋದು, ಪುಸ್ತಕಗಳನ್ನ ಚೇಂಜ್ ಮಾಡೋಣ ಅಥವಾ ಏನ್ ಓದುನು ಅನ್ನೋ ಒಂದು ಡೌಟ್ ವಿದ್ಯಾರ್ಥಿಗಳೊಳಗೆ ಅರೈಸ್ ಆಗೈತಿ. ಸೊ ನಿಮ್ ಎಲ್ಲಾ ಡೌಟ್ಸ್ಗೂ ಈ ಒಂದು ವಿಡಿಯೋ ಒಳಗೆ ಆನ್ಸರ್ ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್, KS ಅದೊಂದು ನೆಕ್ಸ್ಟ್ ರೀ-ಎಕ್ಸಾಮ್ ಆದಾಗ ಅವರಿಂದ ಏನ್ ತಪ್ಪಾಗಿತ್ತು ಅಂದ್ರೆ ಕನ್ನಡ ಮೀಡಿಯಂ ಒಳಗೆ ಏನ್ ಟ್ರಾನ್ಸ್ಲೇಟ್ ಆಗೋ ಟೈಮ್ ಒಳಗೆ ಬಹಳಷ್ಟು ತಪ್ಪಾಗಿದ್ದಿಲ್ಲ. ಆ ತಪ್ಪುಗಳನ್ನ ಅವರು ಸುಧಾರಿಸ್ಕೋಬಹುದು ಹೊರತು ಡಿಫಿಕಲ್ಟಿ ಲೆವೆಲ್ ನ ಅವ್ರು ಕಡಿಮೆ ಮಾಡ್ತಾರಂತ ಹೇಳಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಎರಡೆರಡು ಮೂರ್ ಸಲ ಎಕ್ಸಾಮ್ ಪೋಸ್ಟ್ಪೋನ್ ಆಗು, ರೀ-ಎಕ್ಸಾಮ್ ಆಗು, ಇದ್ರೆಲ್ಲರಿಂದ ಮೇ ಬಿ ಅವ್ರಿಗೂ ಸಮ್ವೇರ್ ಸೆಟ್ ಅನ್ನು ಬಂದಿರಬಹುದು. ಇದಕ್ಕಿಂತ ಡಿಫಿಕಲ್ಟ್ ಆಗಿ ಕ್ವಶನ್ ಪೇಪರ್ ಸೆಟ್ ಆಗಬಹುದು ಅಥವಾ ಇದ ಲೆವೆಲ್ ಒಳಗೆ ಆಗಬಹುದು. ಸೊ ಹಿಂಗಾಗಿ ನೀವು ಡಿಫಿಕಲ್ಟಿ ಲೆವೆಲ್ ಒಂದು ಕ್ವಶನ್ ಪೇಪರ್ ನ ಎದುರಿಸಲಿಕ್ಕೆ ರೆಡಿ ಇರ್ಬೇಕಾಗ್ತದ. ಸೊ ಆ ಟೈಮ್ ಒಳಗೆ ನೀವು ಒಂದು ಸ್ಟ್ರಾಟಜಿನ ರೆಡಿ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಲ್ಪ್ ಆಗೋದು ಯಾವ್ದಂದ್ರ ಕ್ವಶನ್ ಪೇಪರ್. ಏನು ಕ್ವಶನ್ ಪೇಪರ್ ನೀವು ಮೊನ್ನೆ ಅಟೆಂಡ್ ಮಾಡಿದಿರಲ್ಲ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಆ ಕ್ವಶನ್ ಪೇಪರ್ ನ ನೀವು 2 ರಿಂದ 3 ಸಲ ರೀಡ್ ಮಾಡ್ಕೊಡ್ರಿ. ಕ್ವಶನ್ ಪೇಪರ್ ಒಳಗ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅದಾವ, ಅದಕ್ಕೆ ನೀವು ರೆಡಿ ಆಗ್ಬೇಕು. ಅಂಡ್ ಒಂದಷ್ಟು ಟಾಪಿಕ್ ಹಿಂಗ ಅದಾವಲ್ಲ, ಈಗ ಟ್ರಾನ್ಸ್ ಹಿಮಾಲಯ ಒಳಗೆ ಯಾವ್ಯಾವ ಪರ್ವತಗಳು ಬರ್ತಾವು, ಇಂಥವನ್ನೆಲ್ಲ ನೀವು ಏನ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅದಾವಲ್ಲ ಅದನ್ನೆಲ್ಲ ನೀವು ಬೈಹೆಟ್ ಮಾಡ್ಕೋಬೇಕು. ಅಂಡ್ ಜಿಯೋಗ್ರಫಿ, ಅದ್ರಾಗ ವರ್ಲ್ಡ್ ಜಿಯೋಗ್ರಫಿ ಮೇಲೆಲ್ಲ ಜಾಸ್ತಿ ಕ್ವಶನ್ಸ್ಗಳು ಬಂದಿದ್ದು, ಹಿಂಗಾಗಿ ಅದ್ರ ಕಡೆ ನೀವು ಫೋಕಸ್ ಮಾಡ್ಕೋಬೇಕಾಗ್ತದ. ಸೊ ಆ ಕ್ವಶನ್ ಪೇಪರ್ ನ ನೀವು ಏನಾರ 2-3 ಸಲ ಗೋತ್ರೂ ಮಾಡಿದ್ರಿ ಅಂದ್ರೆ ನಿಮಗೊಂದು ಐಡಿಯಾ ಬರ್ತೈತಿ ಯಾವ ತರ ಕ್ವಶನ್ ಬರ್ಬಹುದು, ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡಬಹುದು ಅಂತ. ಇನ್ನ ಕರ್ನಾಟಕ ಒಂದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಕ್ವಶನ್ಸ್ಗಳಿದ್ದು, ಸೊ ಈ ಸಲಾನು ಬರೋ ಚಾನ್ಸಸ್ ಇರ್ತೈತಿ, ಅದನ್ನ ನೀವು ಫೋಕಸ್ ಮಾಡ್ಕೋಬೇಕಾಗ್ತೈತಿ. ಅಂಡ್ ಆನ್ಶಿಯಂಟ್ ಹಿಸ್ಟ್ರಿಯಿಂದ ಕ್ವಶನ್ಸ್ಗಳಿದ್ದು, ಈ ತರ ಕ್ವಶನ್ ಪೇಪರ್ ನ ಒಂದು 2 ರಿಂದ 3 ಸಲ ರೀಡ್ ಮಾಡ್ಕೊಳ್ರಿ. ಅವಾಗ ಏನ್ ಓದ್ಬೇಕು ಅಂತ ಐಡಿಯಾ ಬರ್ತದ. ಇನ್ ಸೆಕೆಂಡ್ ಥಿಂಗ್ ಅಂದ್ರ ಲೆಂಗ್ದಿ ಕ್ವಶನ್ಸ್ಗಳು ಬಂದಿದ್ದು ಬಹಳಷ್ಟು. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಒಂದೊಂದು 6-7 ಸ್ಟೇಟ್ಮೆಂಟ್ ಇದ್ದು. ಆಲ್ರೆಡಿ ಒಂದು ಹಿಂಟ್ ಅಂತೂ ಇತ್ತು, CTI ಒಳಗೆ 1-2 ಅಷ್ಟ ಸ್ಟೇಟ್ಮೆಂಟ್ ಬೇಸ್ಡ್ ಇದ್ದು. UPSC ಲಾಸ್ಟ್ ಇಯರ್ ಅದ್ರ ಒಂದು ಪ್ಯಾಟರ್ನ್ ಚೇಂಜ್ ಮಾಡಿದಾಗ KS ಪ್ರಿಲಿಮಿನರಿ ಎಕ್ಸಾಮ್ ಒಳಗೂ ಚೇಂಜಸ್ ಆಗೋ ಚಾನ್ಸಸ್ ಐತಿ ಅಂತ ನಾ ಲಾಸ್ಟ್ ಟೈಮ್ ಹೇಳಿದ್ನಿ ನಿಮಗ. ಜೊತೆಗೆ ನಾನು ನನ್ನ ಲಾಸ್ಟ್ ವಿಡಿಯೋ ಒಳಗ KS ಕರೆಂಟ್ ಅಫೇರ್ಸ್ ಗೆ ಯಾವ ತರ ರೆಡಿ ಆಗ್ಬೇಕು ಅನ್ನೋ ಒಂದು ವಿಡಿಯೋ ಮಾಡಿದ್ನಿಲ್ಲ, ಅದ್ರೊಳಗೆ ಹೇಳಿದ್ನಿ ವಿಷನ್ IAS PT 365 ನ ರೆಫರ್ ಮಾಡ್ಕೊಳ್ರಿ, ಅದರಿಂದ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತೈತೆ ಅಂತ. ಸೊ ನೀವು ಏನಾರ ಜಿಯೋಗ್ರಫಿ ವಿಷನ್ IAS PT 365 ತೆಗೆದು ನೋಡ್ರೆ ಅದ್ರೊಳಗಿನ ಒಂದಷ್ಟು ಕ್ವಶನ್ಸ್ಗಳು ಬಂದಿದ್ದು. ಕೋಲ್ಡ್ ವಿಂಡ್ ಆಗಿರ್ಬೋದು, ಹಾಟ್ ವಿಂಡ್ ಆಗಿರ್ಬೋದು, ಅಂಟಾರ್ಟಿಕಾ ಆಗಿರ್ಬೋದು, ಅವು ಏನೇನು ಕ್ವಶನ್ಸ್ ಇದ್ದುಲ್ಲ ಒಂದಷ್ಟು ನಿಮಗ PT 365 ಇಂದ ಸಿಗ್ತಾವ. ಸೊ ಈ ತರ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ನ ನೀವು ಯೂಸ್ ಮಾಡಕ್ ಟ್ರೈ ಮಾಡಬೇಕು. ಯಾಕಂದ್ರೆ ಕ್ವಶನ್ ಲೆವೆಲ್ ಹೈ ಐತಿ, ಸ್ಟ್ಯಾಂಡರ್ಡ್ ಕ್ವಶನ್ಸ್ ಬರತಾವ ಅಂದಾಗ ಮಟೀರಿಯಲ್ಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗೇನ ನೀವು ರೀಡ್ ಮಾಡ್ಕೋಬೇಕಾಗ್ತದ. ಸೊ PT 365 ನ ರೆಫರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಜೊತೆಗೆ ವಿಷನ್ IAS ಒಂದಷ್ಟು ಮಂತ್ಲಿ ಮ್ಯಾಗಝಿನ್ಗಳನ್ನ ನೀವು ರೆಫರ್ ಮಾಡ್ಕೊಂಡ್ರಿ ಅಂದ್ರ ನೀವು ಒಂದಷ್ಟು ವರ್ಲ್ಡ್ ಜಿಯೋಗ್ರಫಿ ಇಂಥ ಟಾಪಿಕ್ಗಳ ಕವರ್ ಆಗ್ತಾವ. ಇನ್ನು ಟೆಸ್ಟ್ ಸೀರೀಸ್ ಜಾಯಿನ್ ಆಗುವಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರ, ಅಪ್ಡೇಟೆಡ್ ಏನಾರ ಟೆಸ್ಟ್ ಸೀರೀಸ್ ನಿಮಗ್ ಸಿಕ್ಕು ಅಂದ್ರೆ ಈಗ ಸ್ಟೇಟ್ಮೆಂಟ್ ಬೇಸ್ಡ್ ಈಗ ಆಲ್ರೆಡಿ 2 ಮಂತ್ಸ್ ಅದು ಟೈಮ್ ಅದ KS ಗೆ. ಸೊ ಈಗ ಇನ್ಸ್ಟಿಟ್ಯೂಟ್ಗಳು ಒಂದಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಈ ತರ ಅಪ್ಡೇಟೆಡ್ ಟೆಸ್ಟ್ ಸೀರೀಸ್ ಏನಾರ ನಿಮಗ್ ಪ್ರೊವೈಡ್ ಮಾಡಿದ್ವು ಅಂತಂದ್ರೆ ಆ ತರ ಟೆಸ್ಟ್ ಸೀರೀಸ್ ನ ತಗೊಳ್ರಿ. ಇಲ್ಲ ನಿಮಗೆ ಆ ತರ ಸಿಗ್ಲಿಲ್ಲ ಅಂಡ್ ನಿಮ್ ಕಡೆ ಏನಾರ ಫಿನಾನ್ಷಿಯಲ್ ಪ್ರಾಬ್ಲಮ್ ಐತಿ, ನಿಮಗೆ ಫ್ರೀ ಟೆಸ್ಟ್ ಸೀರೀಸ್ ಬೇಕು ಅಂದಾಗ ಅದ್ರ ಬಗ್ಗೆನೂ ನಾ ಒಂದು ವಿಡಿಯೋ ಒಳಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದು ಸೈಟ್ ಅದ, ಅಲ್ಲಿಂದ ನೀವು ಒಂದಷ್ಟು ಫ್ರೀ ಟೆಸ್ಟ್ ಸೀರೀಸ್ ನ ಡೌನ್ಲೋಡ್ ಮಾಡ್ಕೋಬಹುದು. ವಿಷನ್ ಆಗಿರ್ಬೋದು, ಇನ್ಸೈಟ್ ಇವ್ರದೆಲ್ಲ. ಸೊ ಈಗ ನೀವು KS ಪರೀಕ್ಷೆಗೆ ತಯಾರಿ ಆಗ್ತಿರೋದ್ರಿಂದ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ನ ಫೇಸ್ ಮಾಡೋ ಒಂದು ಅವಶ್ಯಕತೆ ಐತಿ. ಹಿಂಗಾಗಿ ಅಟ್ ಲೀಸ್ಟ್ 1-2 ಆದ್ರೂ ಅಂತಾವ್ ನೀವು ಸ್ಟ್ಯಾಂಡರ್ಡ್ ಒಂದಷ್ಟು UPSC ರಿಲೇಟೆಡ್ ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡ್ಕೊಳ್ರಿ. ಅವಾಗ ನಿಮಗ KS ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ನ ಸಾಲ್ವ್ ಮಾಡಕ
ಈಸಿ ಆಗ್ತೈತಿ. ಯಾಕೆ ಈ ತರ ಹೇಳತ್ತೇನಂತಂದ್ರ ಇದು ಫಸ್ಟ್ ಟೈಮ್ KS ಒಳಗ ಸ್ಟೇಟ್ಮೆಂಟ್ ಬೇಸ್ಡ್ ಈ ತರ ಕ್ವಶನ್ಸ್ ಬಂದಿರೋದ್ರಿಂದ ವಿದ್ಯಾರ್ಥಿಗಳು ರೆಡಿ ಇರಂಗಿಲ್ಲ. ಈ ತರ ಲೆಂಗ್ದಿ ಕ್ವಶನ್ಸ್ಗೆ ಅವ್ರು ಪ್ರಿಪೇರ್ ಆಗಿರಂಗಿಲ್ಲ. 1-2 ವರ್ಷದಿಂದ ಅವ್ರು ಸ್ಟಡಿ ಮಾಡ್ತಿರ್ತಾರೋ. ಬಟ್ ಈ ತರ ಕ್ವಶನ್ ಪೇಪರ್ ಸಡನ್ ಆಗಿ ಪ್ಯಾಟರ್ನ್ ಚೇಂಜ್ ಆದಾಗ ಅಂಡ್ ಡಿಫಿಕಲ್ಟಿ ಲೆವೆಲ್ ಹೆಚ್ಚಾದಾಗ ಸೊ ಸಿಲೆಬಸ್ ನ ಕವರ್ ಮಾಡೋದು ರಿವಿಷನ್ ಮಾಡೋದ್ರೊಳಗ ಒಂದಷ್ಟು ಗೊಂದಲಗಳು ಬರ್ತಾವ. ಅಂಡ್ ಇನ್ ಬಿಟ್ವೀನ್ ಇನ್ನೊಂದು ನನಗ್ ಕಮೆಂಟ್ ಇತ್ತು, ರೀ ಎಕ್ಸಾಮ್ ಆಗೈತಿ, ಸೊ ಇಲ್ಲೇನೋ ಬೇರೆ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಓದೋಣ ಅಥವಾ ಏನ್ ಮಾಡೋದು ಅಂತ ಹೇಳಿ. ಸೊ ಗೈಸ್ ಹೇಳೋದೇನಂತಂದ್ರ ಯಾವುದೇ ಕಾರಣಕ್ಕೂ ಹೊಸ ಪುಸ್ತಕಗಳನ್ನ ಸದ್ಯಕ್ಕೆ ಪರ್ಚೇಸ್ ಮಾಡಬೇಡ್ರಿ. ಯಾಕಂದ್ರೆ ಇರೋ 2 ತಿಂಗಳೊಳಗ ಮತ್ತೆ ಹೊಸ ಪುಸ್ತಕಗಳನ್ನ ಓದಿ ರಿವಿಷನ್ ಮಾಡಕಂತೂ ಪಾಸಿಬಲ್ ಇಲ್ಲ. ಸೊ ನಿಮ್ ಕಡೆ ಏನ್ ನೀವು ಪುಸ್ತಕಗಳನ್ನ ರೆಫರ್ ಮಾಡತ್ತೀರಿ ಅದ ಪುಸ್ತಕ ರೆಫರ್ ಮಾಡ್ರಿ ಫಸ್ಟ್ ಥಿಂಗ್. ಅಂಡ್ ರಿವೈಸ್ ಮಾಡ್ರಿ. ಅಂಡ್ ನೀವು UPSC ಲೆವೆಲ್ಗೆ ಓದಾತೀರಿ ಅಂದಾಗ ಸೊ ಡೀಪ್ ಆಗಿ ನೀವು ಓದ್ಬೇಕಾಗ್ತದ. ಒಂದು ಹಿಮಾಲಯ ಬಂದಾಗ ಜಸ್ಟ್ ಹಿಮಾಲಯ ಅಷ್ಟಲ್ಲ, ನೀವು ನೋಡಿರ್ಬೋದು ಹಿಮಾಲಯ ಒಳಗನ ಕ್ವಶನ್ಸ್ ಇತ್ತು. ಟ್ರಾನ್ಸ್ ಹಿಮಾಲಯ, ಆ ಹಿಮಾಲಯ ಒಳಗೆ ಯಾವ್ಯಾವ ಪರ್ವತಗಳು ಬರ್ತಾವು, ನದಿ ಸಿಸ್ಟಮ್ ಯಾವ ತರ ಅದ, ನರ್ಮದಾ ನದಿದ ಡ್ರೈನೇಜ್ ಸಿಸ್ಟಮ್ ಯಾವ ತರ ಐತಿ, ಈ ತರ ಲೆಂಗ್ದಿ ಒಂದು ಕ್ವಶನ್ಸ್ಗಳು ನೀವು ಫೇಸ್ ಮಾಡ್ಬೇಕಂದಾಗ ಡೀಪ್ ಆಗಿ ನೀವು ಒಂದು ಪ್ರಿಪರೇಷನ್ ಇರ್ಬೇಕಾಗ್ತದ. ಅಂಡ್ GC ಲಿಯೋಂಗ್ ಬುಕ್ ಇಂದ್ರೂ 2-3 ಕ್ವಶನ್ಸ್ಗಳು ಆಬ್ವಿಯಸ್ಲಿ ಬಂದಿದ್ದು. ಸೊ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ರಿ, ಡೀಪ್ ಆಗಿ ಓದಕ್ ಸ್ಟಾರ್ಟ್ ಮಾಡ್ರಿ. ಅಂಡ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ರಿ. ಏನ್ ಆಲ್ರೆಡಿ ಓದಿರಿ 2-3 ಸಲ ರಿವಿಷನ್ ನ ಮಾಡ್ಕೊಳ್ರಿ. ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್, ನೀವಲ್ಲಿ ಒಂದೊಂದು ಕ್ವಶನ್ 10 ನಿಮಿಷ ಟೈಮ್ ಹಾಕಿರಿ ಅಂತಂದ್ರೆ ರಿಮೈನಿಂಗ್ ಕ್ವಶನ್ಸ್ ನ ನಿಮ್ಗೆ ಸಾಲ್ವ್ ಮಾಡಕ್ ಆಗಂಗಿಲ್ಲ. ಸೊ ಒಂದು ಕಟ್ ಆಫ್ ದ ಐಡಿಯಾನ ಮೈಂಡ್ ಒಳಗೆ ಇಟ್ಕೊಳ್ರಿ. ಒಂದು 200 ಕಟ್ ಆಫ್ ಬೀಳತೈತೆ ಅನ್ನೋ ಒಂದು ಅಂದಾಜೊಳಗ ಅಟ್ಲೀಸ್ಟ್ ಒಂದೊಂದು ಪೇಪರ್ ಒಳಗೆ 50 ಕ್ವಶನ್ಸ್ ನಿಮ್ಗೆ ಕರೆಕ್ಟ್ ಆಗ್ಬೇಕಾಗ್ತೈತಿ. ಅದರ ಬೇಸ್ ಮೇಲೆ ಟೈಮ್ ಹಾಕ್ರಿ. ಫಸ್ಟ್ ಯಾವ್ಯಾವ ಈಸಿ ಕ್ವಶನ್ಸ್ ಇರ್ತಾವಲ್ಲ ಅದನ್ನ ಪಿಕ್ ಮಾಡ್ಕೊಳ್ರಿ. ಈ ತರ ಟೈಮ್ ಮ್ಯಾನೇಜ್ಮೆಂಟ್ ನ ಮಾಡಕ್ ನೀವು ಕಲಿಬೇಕಂದ್ರೆ ಒಂದಷ್ಟು ಕ್ವಶನ್ ನ ನೀವು ಸಾಲ್ವ್ ಮಾಡ್ಬೇಕಾಗ್ತೈತಿ. ಟೆಸ್ಟ್ ಸೀರೀಸ್ಗಳಾಗಿರ್ಬೋದು, ಜಾಯಿನ್ ಆಗಕ್ ಟ್ರೈ ಮಾಡ್ರಿ. ಫ್ರೀ ಸಿಕ್ಕ್ರ ಅಲ್ಲಿಂದ ತಗೊಳ್ರಿ. ಬಟ್ ಕ್ವಶನ್ ನ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂತಂದ್ರ ಅವಾಗ ನಿಮ್ಗೆ ಹೆಲ್ಪ್ ಆಗ್ತದ ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಕೋಬೇಕನ್ನೋದ. ಅಂಡ್ ಮೆಂಟಲ್ ಎಬಿಲಿಟಿ ಒಂದು ಸೆಕ್ಷನ್ ಒಳಗಿಂದ ನೋಡ್ರ ಪ್ರೊಬಾಬಿಲಿಟಿ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬಂದಿದ್ದು. ಹಿಂಗಾಗಿ ಪ್ರೊಬಾಬಿಲಿಟಿ ಒಂದಷ್ಟು ಫೋಕಸ್ ಮಾಡ್ರಿ. ನೆಕ್ಸ್ಟ್ ಪ್ರೊಬಾಬಿಲಿಟಿ ಮೇಲೆ ಬರ್ತೈತಂತನೂ ಹೇಳಕ್ ಬರಂಗಿಲ್ಲ. ಹಿಂಗಾಗಿ ಎಲ್ಲಾ ಲೆಸನ್ಸ್ ಗಳಿಗೂ ಈಕ್ವಲ್ ಇಂಪಾರ್ಟೆನ್ಸ್ ನ ಕೊಡ್ರಿ. ಅಲ್ಲೂ 30 ಕ್ವಶನ್ಸ್ ಅಂದಾಗ 60 ಅಂಕಗಳ ಬರ್ತಾವು. ಸೊ ಹಿಂಗಾಗಿ ಎಲ್ಲೆಲ್ಲಿ ಯಾವ್ಯಾವ ಟಾಪಿಕ್ ಇಂದ್ರ ಕಡಿಮೆ ಓದಿದಾಗ ಹೆಚ್ಚು ಅಂಕಗಳು ಬರ್ತಾವ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ ಕಸ ನೀವು ಮೆಂಟಲ್ ಎಬಿಲಿಟಿಗೂ ಸ್ವಲ್ಪ ಜಾಸ್ತಿ ಫೋಕಸ್ ನ ಕೊಟ್ರೆ ಚಲೋ ಆಗ್ತೈತಿ. ಇನ್ನ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಅದ್ರ ಬಗ್ಗೆ ಫೋಕಸ್ ಕೊಡ್ರಿ. ಕರೆಂಟ್ ಇವೆಂಟ್ಸ್ ನ ಸ್ವಲ್ಪ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ನ ಯೂಸ್ ಮಾಡ್ಕೊಳ್ರಿ. ಅಂಡ್ ಡೆಫಿನೆಟ್ಲಿ KPSC ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ನೋಡಿದ ಮೇಲೆ ನಮ್ಮ ಕನ್ನಡದೊಳಗ ಬಹಳಷ್ಟು ಇನ್ಸ್ಟಿಟ್ಯೂಟ್ಗಳು ಅದ್ರ ಮೇಲೆ ವರ್ಕ್ ಮಾಡ್ತಿರ್ತಾರು. ಅಂಡ್ ಬಹಳಷ್ಟು ಒಂದು ಸ್ಟ್ಯಾಂಡರ್ಡ್ ಟೆಸ್ಟ್ ಸೀರೀಸ್ ಅನ್ನು ಎಲ್ಲ ಆದಷ್ಟು ಬೇಗ ನಿಮಗೆ ಅವೈಲೇಬಲ್ ಆಗ್ತಾವು. ಅದರ ಒಂದು ಬೆನಿಫಿಟ್ ಅನ್ನು ತಗೊಳ್ರಿ. ಅಂಡ್ ಒಂದಷ್ಟು ಕ್ವಶನ್ಸ್ KPSC ಒಂದಷ್ಟು ಮೇನ್ಸ್ ಸಿಲೆಬಸ್ ಇಂದನೂ ಕ್ವಶನ್ ಬಂದಿದ್ದು. ಹಿಂಗಾಗಿ ಯಾರ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎರಡೂ ಅಟ್ ಅ ಟೈಮ್ ಪ್ರಿಪರೇಷನ್ ಮಾಡ್ಕೊಂತ ಬಂದಿರ್ತಿರಲ್ಲ ಅವ್ರಿಗೆ ಭಾಳ ಹೆಲ್ಪ್ ಆಗಿರ್ತದ. ಸೊ ಹಿಂಗಾಗಿ ಮೇನ್ಸ್ ಸಿಲೆಬಸ್ ಕಡೆನೂ ಸ್ವಲ್ಪ ಟ್ರೈ ಮಾಡ್ರಿ ಟೈಮ್ ಸಿಕ್ಕಿತ್ತಂದ್ರ ಓದ್ಕೊಳ್ಳಿಕ್ಕೆ. ಸೊ ಡೀಪ್ ಆಗಿ ಓದ್ರಿ, ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಳ್ರಿ, ರಿವಿಷನ್ ನ ಮಾಡ್ರಿ. ಒಂದಷ್ಟೇನು ಹಿಮಾಲಯ ಆಗಿರ್ಬೋದು ಈ ತರ ಟಾಪಿಕ್ಸ್ ನ ಬಾಹ್ಯಾಟ್ ಹಾಕೊಳಕ್ ಸ್ಟಾರ್ಟ್ ಮಾಡ್ರಿ. ಏನೇನ್ ಬಂದವಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ನೀವೆಲ್ಲ ಓದಿದ್ದೂನ ಅದಾವು. ಬಟ್ ಅವನ್ನ ಜಾಸ್ತಿ ಬಾಹ್ಯಾಟ್ ಹಾಕಿರಂಗಿಲ್ಲ, ಜಸ್ಟ್ 1 ರೀಡ್ 2 ರೀಡ್ ಮಾಡಿರ್ತೀರಿ. ಹಿಂಗಾಗಿ ಅಲ್ಲಿ ಕನ್ಫ್ಯೂಷನ್ ಆಗೈತಿ. ಸೊ ಎಕ್ಸಾಮಿನೇಷನ್ ಹಾಲ್ ಒಳಗ ಸ್ಟ್ರೆಸ್ ಆಗೋ ಅವಶ್ಯಕತೆ ಇಲ್ಲ. ಬಿಕಾಸ್ 200 ಕ್ವಶನ್ ಅದಾವು. ಪೇಪರ್ 1 ಒಳಗೆ 100, ಪೇಪರ್ 2 ಒಳಗೆ 100 ಅಂದ ತಕ್ಷಣ 200 ಕ್ವಶನ್ ಕರೆಕ್ಟ್ ಆಗ್ಬೇಕು. ಅಂಡ್ 200 ಕ್ವಶನ್ ನ ನೀವು ಸರಿ ಮಾಡ್ಲೇಬೇಕು ಅನ್ನೋದೇನ ಅನಿವಾರ್ಯತೆ ಇಲ್ಲ. ಕಟ್ ಆಫ್ ನ ರೀಚ್ ಆದ್ರೆ ಸಾಕಿರ್ತೈತಿ. ಹಿಂಗಾಗಿ ಒಂದು ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಲೆವೆಲ್ ಒಳಗೆ ಇರೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಫೋಕಸ್ಸು ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಇರಲಿ. ಅಂಡ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ನ ಯಾವ ತರ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಮೇಲೆ ಇರಲಿ. ಅಂಡ್ ಒಂದಷ್ಟು ಮಟೀರಿಯಲ್ಸ್ ನ ನೀವು ರೀಡ್ ಮಾಡ್ಕೋಬೇಕಾಗ್ತೈತಿ. ಅಂಡ್ ಫ್ರೀ ಟೆಸ್ಟ್ ಸೀರೀಸ್ ಅಂತ ಆಗಲೇ ನಾ ಹೇಳಿದೆ. ಆ ಫ್ರೀ ಟೆಸ್ಟ್ ಸೀರೀಸ್ ಒಂದು ಲಿಂಕ್ ಅನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ನಾ ಹಾಕಿರ್ತೇನೆ. ಅದನ್ನ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಎನ್ವೈರನ್ಮೆಂಟ್ ಮೇಲೆ ಒಂದು, ಸೈನ್ಸ್ ಮೇಲೆ ಒಂದು, ಹಿಸ್ಟ್ರಿ ಮೇಲೆ ಒಂದು, ಅಟ್ಲೀಸ್ಟ್ ಒಂದೊಂದರ ನೀವು ಸಾಲ್ವ್ ಮಾಡ್ರಿ. ಅವಾಗ ನಿಮ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಯಾವ ತರ ಇರ್ತಾವು ಅನ್ನೋದು ಗೊತ್ತಾಗ್ತೈತಿ. ಅಂಡ್ ಟೆಸ್ಟ್ ಸೀರೀಸ್ ಹಿಂದಕ್ಕೆ ಆನ್ಸರ್ ಅನ್ನು ಅವ್ರು ಕೊಟ್ಟಿರ್ತಾರು. ಸೊ ಟ್ಯಾಲಿ ಮಾಡ್ಕೊಳ್ರಿ, ಎಷ್ಟು ಕರೆಕ್ಟ್ ಆಗತ್ತವು, ಎಷ್ಟು ತಪ್ಪಾಗತ್ತವು, ಎಲ್ಲೆಲ್ಲಿ ಮಿಸ್ಟೇಕ್ ಆಗತ್ತವು ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗ್ತದ. ಈ ತರ ಒಂದು ಪ್ರಿಪರೇಷನ್ ನ ನೀವು ಮಾಡ್ಕೊಳ್ಬೇಕಾಗ್ತದ. ಈ ತರ ಟಫ್ ಲೆವೆಲ್ ಕ್ವಶನ್ ಇದ್ದಾಗ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಲೇಟೆಡ್ ಏನಾರ ಡೌಟ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಕೇಳಬಹುದು. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.